ನನ್ನನ್ನ ಬ್ಲಾಕ್ ಮೇಲ್ ದೇವರಾಜೇಗೌಡ ಅಂತ ಹೇಳಿ ಹೇಳ್ತಾರೆ. ಸನ್ಮಾನ್ಯ ಶಿವರಾಮೇಗೌಡರು ಯಾರು ಅಂತ ನಾನು ನೋಡಿಲ್ಲ, ಟಿವಿ ಮಾಧ್ಯಮದ ನೋಡ್ತಿದ್ದೆ. ನನ್ನಲ್ಲಿ ನನ್ನ ಪರಿಚಯ ಮಾಡ್ಕೊಂಡಂತೆ ಅವ್ರು ಫೋನ್ ಮಾಡಿ ನಾನು ಶಿವರಾಮೇಗೌಡ ಅಂತೇಳಿ ಬಿಜೆಪಿ ಸಂಸದರಾಗಿದ್ದ ನಾನು ಎಲ್ಲ ನಾವು ಪರಿಚಯ ಮಾಡ್ಕೊಳ್ಳೋದು ಅವರೇ. ಅಲ್ಲಿ ನನಗೆ ಈ ಕಾಲ್ ರೆಕಾರ್ಡ್ ಮಾಡೋ ಹವ್ಯಾಸ ಕೆಟ್ಟ ಚಾಳಿ ನನ್ಗೆ ಇತ್ತಿಲ್ಲ. ಅಲ್ಲಿ ಅದಾದ ನಂತರ ಅವರು ಒಂದು ಪದ ಪ್ರಯೋಗ ಮಾಡ್ತಾರೆ. ನನ್ನ ಮೊದಲ ಮೀಟಿಂಗ್ ಕರೆದಾಗ ಅಲ್ಲಿ ಕೇಂದ್ರ ಸರ್ಕಾರವನ್ನು ಹೆಂಗ್ ಕಟ್ಟಿ ಹಾಕ್ಬೇಕು, ಕೇಂದ್ರ ಸರ್ಕಾರ ಯಾವ ತರ ಮಸಿ ಬೆಳಿಬೇಕು, ನಿನಗೆ ದೇವೇಗೌಡ ಕುಟುಂಬದಿಂದ, ದೇವೇಗೌಡರು ಹೇಳಲ್ಲ, ತಪ್ಪಾಗಿ ಭಾವಿಸ್ಬೇಡಿ, ರೇವಣ್ಣ ಕುಟುಂಬದಿಂದ ನಿಮ್ಗೆ ಅನ್ಯಾಯ ಆಗಿದೆ, ಒಳ್ಳೆ ಅವಕಾಶ ಇದೆ, ಇದನ್ನು ಉಪಯೋಗಿಸ್ಕೊಂಡು ನೀನಲ್ಲಿ ಇದು ಉಪಯೋಗಿಸ್ಕೊಂಡು ನಾವು ಮೋದಿಜಿ ಅವರು ಕಟ್ಟಾಕ್ಬೇಕಂದ್ರೆ ಯಾವ ಪದ ಬರ್ತದೋ ಆಗ ಮನಸ್ಸಿನಲ್ಲಿ ನೋವಾಗ್ತದೆ. ನಾನು ಆ ಒಂದು ಅಕ್ಷಮ್ಯ ಅಪರಾಧ ಈಗ ಮಾಡಿದ ಒಪ್ಪಂದ ಕೇಳಿ ಕಾಲ್ ರೆಕಾರ್ಡ್ ಮಾಡೋದು ಆ ದುರ್ಗುಣ ನನಗೆ ಇತ್ತಿಲ್ಲ. ಅನಿವಾರ್ಯವಾಗಿ ನಾನು ಅವ್ರು ಮಾತಾಡಿದಂತೆ ಎಲ್ಲಾ ರೆಕಾರ್ಡ್ಗಳು ಮಾಡಬೇಕಾ ಪರಿಸ್ಥಿತಿ ಬಂತು. ಅದರಿಂದ ರಾಜ್ಯದ ಜನತೆಯ ಕ್ಷಮೆಯನ್ನು ಕೇಳ್ತೀನಿ. ನಾನು ಲೆಕ್ಕ ವಕೀಲರಾಗಿ ಯಾವತ್ತು ಯಾರ ನಂಬರ್ನು ಕೂಡ ನಾವು ರೆಕಾರ್ಡ್ ಮಾಡಬಾರ್ದು. ನಮ್ಮ ವೃತ್ತಿಗೆ ಅದು ಅವಮಾನ, ಅದು ನಮ್ಮ ವೃತ್ತಿಯ ಧರ್ಮ. ಅದು ಆದ್ರೆ ಯಾವಾಗ ಒಂದು ದೇಶದ ಒಂದು ರಾಜಕೀಯ ಅವನತಿ ತರಬೇಕು ಅಂತ ಯಾವಾಗ ಪ್ರಯತ್ನ ಪಟ್ಟರು ಇವರು, ಇದು ಹಿಂದೆ ದೊಡ್ಡ ಜಾಲ ಇದೆ ಅಂತ ಹೇಳಿ ನನಗೆ ಬಂದಾಗ ನಾನು ರೆಕಾರ್ಡ್ ಮಾಡ್ಬೇಕಾದ್ರೆ ಒಂದು ಸನ್ನಿವೇಶ ಬಂತು. ಅದಕ್ಕೆ ಬೇಕಾದ ಇಕ್ವಿಪ್ಮೆಂಟ್ಸ್ ರೆಡಿ ಮಾಡಿ ನಾನು ನಿಮ್ಗೆ 2 ಗಂಟೆ 35 ನಿಮಿಷಗಳ ಸಮಯ ಇದೆ ಅಂದಲ್ಲ, ಅದು ಬರೀ ಮೊಬೈಲಲ್ಲಿ ಮಾಡೋಕ್ಕಾಗಲ್ಲ, ಅದು ಬೇರೆ ಎಲ್ಲ ಯಂತ್ರೋಪಕರಣ ಉಪಯೋಗಿಸಬೇಕಾದ್ರೆ ಅದ್ರ ವೃತ್ತಿಯಲ್ಲಿ ನಾನು ಮಾಡಿದೆ. ನನ್ನಲ್ಲಿ ನನ್ನ ಹೋರಾಟ ಇಷ್ಟೇ. ಅಲ್ಲಿ ಮಾನ್ಯ DK ಶಿವಕುಮಾರ್ ಜಿ ಅವರು ಕೂಡ ಮೊನ್ನೆ ಒಂದು ಪ್ರೆಸ್ ಮೀಟ್ ಅನ್ನ ಒಂದು ಬೈಟ್ ಕೊಟ್ಟರು. ಅಲ್ಲಿ ದೇವರಾಜೇಗೌಡ ಬರೀ ಸುಳ್ಳುಗಾರ, ಅವನು ಹಿಂದೆ ಬರೀ ಬ್ಲಾಕ್ ಮೇಲ್ ಮಾಡ್ತಾನೆ ಅಲ್ಲಿ. ಆಮೇಲೆ ಅವರ ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟಕ್ಕೆಲ್ಲ ಎಲ್ಲರಿಗೂ ಸಂದೇಶ ಕೊಟ್ಟರು ಪ್ರತಿಭಟನೆ ಮಾಡಿ ಅಂತೇಳಿ. ಮಾನ್ಯ DK ಶಿವಕುಮಾರ್ ಜಿ ಅವರೇ, ನಾನು ನಿಮ್ಮನ್ನ ನಮ್ಮ ಯಾವುದೋ ಒಂದು ಖಾಸಗಿ ಚಾನಲ್ ಮುಕ್ತ ಆಹ್ವಾನ ಕರೆದಿದ್ದೀನಿ ನಾನು ಅಲ್ಲಿ ಚರ್ಚೆಗೆ. ದಯಮಾಡಿ ಬನ್ನಿ. ನಾನೇನಾದ್ರೂ ನಿಮ್ಗೆ ಮೇಲ್ ಬಿತ್ತು ಏನಾದ್ರು ರಹಸ್ಯ ಮಾತಾಡ್ಬೇಕಂತ ನಿಮ್ಮ ಮುಂದೆ ಬಂದು ನೀವೇ ನನ್ನ ಹತ್ರ ಮಾತನಾಡಿದ್ರು, ನೀವೇ ನನಗೇನಾದ್ರು ಹೇಳಿದ್ರು, ನಿಮ್ಮ ಬೆಂಬಲಿಗರನ್ನು ಯಾರು ನನ್ನ ಹತ್ರ ಕಳಿಸಿದ್ರಿ ಅಲ್ಲಿ ಎಲ್ಲ ಚರ್ಚೆಯನ್ನ ಇದೇ ತರ ಮೈಕನ್ನು ಆನ್ ಮಾಡಿ ನಿಮ್ಮ ಸಂಭಾಷಣೆಯನ್ನ ಪಬ್ಲಿಕ್ ಅಲ್ಲಿ ಹಾಕಿ ದೊಡ್ಡ ಹೈಟೆಕ್ ಲೆವೆಲ್ ಸ್ಪೀಕರ್ ಇಟ್ಟು ಇಡೀ ರಾಜ್ಯದ ಜನತೆ ಕೇಳೋ ತರ ವಿಧಾನಸೌಧ ನಮ್ಮ ಹೈಕೋರ್ಟ್ ಮಧ್ಯೆ. ಯಾಕಂದ್ರೆ ನೀವು ಶಾಸಕಾಂಗದಲ್ಲಿರೋರು, ನಾವು ನ್ಯಾಯಾಂಗದಲ್ಲಿರೋರು, ವಕೀಲರುಗಳು, ನಾವು ಯಾವತ್ತೂ ಬೇರೆ ಪದಗಳು ಉಪಯೋಗಿಸಕ್ಕಿಲ್ಲ. ನಾವಲ್ಲಿ ನಮ್ಮೊಂದು ತತ್ವ ಧರ್ಮ ಸಿದ್ಧಾಂತ ಇದೆ. ನಾವಲ್ಲಿ ಆ ದಾರಿಯಲ್ಲಿ ಬದುಕಬೇಕು ಲಾಯರ್ಗಳು. ನಾವಲ್ಲಿ ನಮಗೊಂದು ಲಾಯಲ್ಟಿ ಇದೆ ಅಲ್ಲಿ. ಹಾಗಾಗಿ ನೀವು ಕೂಡ ಶಾಸಕಾಂಗ ನೀವು ಅಲ್ಲಿ ಒಂದು ಜವಾಬ್ದಾರಿಯಿಂದ ನಮ್ಮ ಮಧ್ಯ ನಡುವೆ ವಿಧಾನಸೌಧ ಮತ್ತು ಹೈಕೋರ್ಟ್ ಮಧ್ಯದಲ್ಲಿ ಒಂದು ದೊಡ್ಡ ಕಾರಿಡಾರ್ ಜಾಗದಲ್ಲಿ ಒಂದು ಮುಕ್ತವಾಗಿ ಒಂದು ಡಯಾಸ್ನ ಮಾಡಿ ಅಲ್ಲಿ ನೀವು ಮಾತಾಡಿರುವಂತ ನಿಮ್ಮ ಬೆಂಬಲಿಗರು ಕಲಿಸಿದಂತ ಮಾತುಕತೆಗಳನ್ನ ಮತ್ತು ಇನ್ನಿತರ ವಿಚಾರಗಳನ್ನ ನಾವು ಬಹಿರಂಗ ಚರ್ಚೆಗಳಲ್ಲಿ ಆಗ ಸತ್ಯ ಹೊರಗೆ ಬರ್ತದೆ ಏನಾಗ್ತದೆ ಅಂತೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.